ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದ ದೇವರ ವಾಕ್ಯಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ದೇವರು ತಾನೇ ನಮ್ಮನ್ನು ಕಳೆದ ದಿನವೆಲ್ಲ ಕಾದು ನಡೆಸಿ ಮತ್ತೊಂದು ಹೊಸ ದಿನ ಒದಗಿಸಿದ್ದಾರೆ. ಯಾಕೆಂದರೆ ದೇವರು ನಮ್ಮನ್ನು ಕಾದು ನಡೆಸುವಂತ ದೇವರು ಆಗಿದ್ದಾರೆ. ದೇವರ ವಾಕ್ಯದಲ್ಲಿ ನೋಡುವ ಹಾಗೆ ನಮ್ಮ ಕಾಲಿಗೆ ಕಲ್ಲು ತಗಲದ ಹಾಗೆ ತನ್ನ ದೇವದೂತರಿಗೆ ಅಪ್ಪಣೆ ಕೊಟ್ಟು ಆತನು ಕಾದು ನಡೆಸುವಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಯಾರೆಲ್ಲ ಕಳೆದ ದಿನವೆಲ್ಲ ದೇವರ ವಾಕ್ಯದಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಇದ್ದೀರಾ, ದೇವರು ಖಂಡಿತ ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಮತ್ತೊಂದು ಈ ದಿನದ ವಾಕ್ಯಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸುತ್ತೇನೆ. ದೇವರು ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಲು ಶಕ್ತನಾಗಿದ್ದಾನೆ. ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ, ನೀವು ಯಾವ ಜಾಗದಲ್ಲಿ ಇದ್ದರೂ ಆ ಜಾಗದಿಂದ ದೇವರು ನಿಮ್ಮನ್ನು ರಕ್ಷಿಸಲು ಆತನು ಶಕ್ತನಾಗಿದ್ದಾನೆ. ಈ ದಿನದ ವಾಕ್ಯ ಕೀರ್ತನೆ 91:3 ಹೀಗೆ ಹೇಳುತ್ತದೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ನೋಡಿ, ನಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಅಂದರೆ ನಾವು ಯಾವ ಪರಿಸ್ಥಿತಿಯಲ್ಲಿ, ಯಾವ ಸನ್ನಿವೇಶದಲ್ಲಿ ಇದ್ದೇವೋ, ಯಾವ ಜಾಗದಲ್ಲಿ ಇದ್ದೇವೋ ಆ ಜಾಗದಲ್ಲಿ ನಾವು ನಂಬಿಕೆಯಿಂದ ದೇವರನ್ನು ನೆನೆಸಿ ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಅದು ಮರಣಕರ ವ್ಯಾಧಿಯಾಗಿದ್ದರೂ ಪರವಾಗಿಲ್ಲ, ತಪ್ಪಿಸಲು ಆತನೇ. ನೋಡಿ, ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಎಂಬುದಾಗಿ ವಾಕ್ಯದಲ್ಲಿ ಹೇಳುವ ಹಾಗೆ ಮರಣಕರ ವ್ಯಾಧಿಗಳಿಂದ ಆತನು ನಮ್ಮನ್ನು ತಪ್ಪಿಸಲು ಶಕ್ತನಾಗಿದ್ದಾನೆ. ಮತ್ತೊಂದು ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಸ್ನೇಹಿತರೆ, ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ನೋಡಿ, ವಾಕ್ಯ ಹೀಗೆ ಹೇಳುತ್ತದೆ. 2ನೇ ಥೆಸಲೋನಿಕದಲ್ಲಿ 3:3 ಹೀಗೆ ಹೇಳುತ್ತದೆ, ಕರ್ತನು ನಂಬಿಗಸ್ತನು. ನೋಡಿ, ನಾವು ನಂಬಿಗಸ್ತರಾಗಿದ್ದೇವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕರ್ತನು ನಂಬಿಗಸ್ತನಾದ ಕಾರಣ ನಾವು ಆತನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸುವಾಗ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ದೇವರು ತಾನೇ ನಮ್ಮನ್ನು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡಲು ಶಕ್ತನಾಗಿದ್ದಾರೆ. ಪ್ರಿಯರೇ, ದೇವರು ತಾನೇ ನಮ್ಮನ್ನು ರಕ್ಷಿಸಲು ಸಾಧ್ಯವೋ? ಯಾಕೆಂದರೆ ನಮ್ಮ ಆಸ್ತಿ, ನಮ್ಮ ಅಂತಸ್ತು, ನಮ್ಮ ಜ್ಞಾನ, ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಬುದ್ಧಿ ಅಲ್ಲ, ದೇವರ ಶಕ್ತಿ, ದೇವರ ನಂಬಿಕೆ, ದೇವರ ಮೇಲೆ ನಾವು ಇಡುವಂತ ನಂಬಿಕೆ ನಮ್ಮನ್ನು ರಕ್ಷಣೆಗೆ ತರಲು ಸಾಧ್ಯವಾಗುತ್ತದೆ. ಆದ ಕಾರಣ ಆತನು ನಂಬಿಗಸ್ತನಾದ ಕಾರಣ ನಮ್ಮನ್ನು ಆತನು ರಕ್ಷಿಸಲು ಶಕ್ತನಾಗಿದ್ದಾನೆ. ಈ ದೇವರ ವಾಕ್ಯ ಮತ್ತೊಂದು ಕಡೆ ಹೀಗೆ ಹೇಳುತ್ತದೆ, ಸ್ನೇಹಿತರೆ, ಕೀರ್ತನೆ 46:1 ಹೀಗೆ ಹೇಳುತ್ತದೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ. ಆತನು ನಮಗೆ ಇಕ್ಕಟ್ಟಿನಲ್ಲಿ ವಿಶೇಷವಾದ ಸಹಾಯಕನಾಗಿದ್ದಾನೆ. ನೋಡಿ, ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾವು ಆತನಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿದರೆ ಸಾಕು, ದೇವರ ವಾಕ್ಯವನ್ನು ನಾವು ನೆನೆಸಿದರೆ ಸಾಕು, ದೇವರು ನಮ್ಮನ್ನು ಬಿಡಿಸುತ್ತಾರೆ. ನೋಡಿ, 46ನೇ ಕೀರ್ತನೆಯಲ್ಲಿ ಹೀಗೆ ಹೇಳುತ್ತದೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕ. ನಾಟ್ ಸಿಂಪಲ್, ವಿಶೇಷ ಅಂದ್ರೆ ಅದಕ್ಕೆ ವರ್ಣಿಸಲು ನಾವು ಸಾಧ್ಯ ಆಗಲ್ಲ. ವಿಶೇಷವಾಗಿ ಆತನು ನಮ್ಮನ್ನು ಸಹಾಯ ಮಾಡಲು ಆತನು ಶಕ್ತನಾಗಿದ್ದಾರೆ. ಪ್ರಿಯರೇ, ದೇವರನ್ನು ನಾವು ಯಾವ ಸ್ಥಳದಲ್ಲಿ ನಾವು ಕರೆಯುತ್ತೇವೋ, ನೋಡಿ, ನನ್ನನ್ನು ನಿರೂಪ ಮಾಡುವ ಎಲ್ಲಾ ಸ್ಥಳಗಳಲ್ಲಿ ಬರುತ್ತೇನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ನೀವು ಯಾವ ಸ್ಥಳಗಳಲ್ಲಿ ಇದ್ದೀರೋ, ಯಾವ ಸಮಸ್ಯೆಗಳಲ್ಲಿ ಇದ್ದೀರೋ ಅದು ದೇವರಿಗೆ ಗೊತ್ತಿದೆ. ಪ್ರಿಯರೇ, ಯಾವ ಸಮಸ್ಯೆಯಲ್ಲಿ ಇದ್ದೀರೋ ಆ ಸಮಸ್ಯೆಯಲ್ಲಿ ದೇವರನ್ನು ನೆನಪಿಸಿ ದೇವರ ವಾಕ್ಯವನ್ನು ಹೇಳಿದಪ್ಪ, ನೀನು ಹೇಳಿದ್ಯಾ, ಇಕ್ಕಟ್ಟಿನಲ್ಲಿ ನನಗೆ ವಿಶೇಷವಾದ ಸಹಾಯಕನು ನೀನೇ ಅಪ್ಪ, ನನಗೆ ಸಹಾಯ ಮಾಡು ಎಂಬುದಾಗಿ ನಾನು ಹೇಳುವಾಗ ಆತನು ನಮ್ಮನ್ನು ಸಹಾಯ ಮಾಡಿ ಬಿಡಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ನಿಜವಾಗ್ಲೂ ದೇವರು ಕೊಡುವಂತ ರಕ್ಷಣೆ ಈ ಲೋಕದಲ್ಲಿ ಎಲ್ಲಿಯೂ ಸಿಗಲು ಸಾಧ್ಯವೇ ಇಲ್ಲ. ದೇವರ ಪ್ರೀತಿ ಮತ್ತೆ ನಮಗೆ ಎಲ್ಲೂ ಸಿಗಲು ಸಾಧ್ಯವಿಲ್ಲ. ದೇವರು ತಾನೇ ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಮತ್ತೆ ಕೀರ್ತನೆ 121:7 ಹೀಗೆ ಹೇಳಲ್ಪಟ್ಟಿದೆ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಗ್ಲೋರಿ ಟು ಗಾಡ್. ದ
ನೋಡಿ, ಅದೇ ಕೇಡು ಅಂತ ಹೇಳಕ್ಕಾಗೋದಿಲ್ಲ, ಅದೇ ಪರಿಸ್ಥಿತಿ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಕೀರ್ತನೆ 121ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ. ಎಲ್ಲಾ ಕೇಡುಗಳಿಂದ ದೇವರು ನಮ್ಮನ್ನು ತಪ್ಪಿಸಲು ಶಕ್ತನಾಗಿದ್ದಾರೆ. ಪ್ರಿಯರೇ, ದೇವರು ತಾನೇ ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಕಳೆದ ದಿನಗಳು, ಕಳೆದ ಸಮಯಗಳು, ನಾವೇನಾಗಿದ್ದರೂ ಪರವಾಗಿಲ್ಲ, ದೇವರನ್ನು ನೆನೆಸುವ ಎಲ್ಲಾ ಸ್ಥಳಗಳಲ್ಲಿ, ನನ್ನನ್ನು ಕರೆಯುವ ಎಲ್ಲಾ ಸಮಯಗಳಲ್ಲಿ ನಾನು ಉತ್ತರನ್ನು ಕೊಡುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ. ಇಕ್ಕಟ್ಟಿನ ಸಮಯದಲ್ಲಿ ನನ್ನನ್ನು ಮೊರೆ ಇಡಿರಿ, ನಾನು ಸದುತ್ತರವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ಹೇಳಿದ ದೇವರು, ಆತನು ನಂಬಿಗಸ್ತನಾದ ಕಾರಣ ನಾವು ಆತನನ್ನು ಪ್ರಾರ್ಥಿಸುವಾಗ ದೇವರು ತಾನೇ ನಮ್ಮನ್ನು ಎಲ್ಲ ಸಕಲ ಕೇಡುಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ದೇವರು ತಾನೇ ನಮ್ಮನ್ನು ಆಶೀರ್ವದಿಸುತ್ತಾನೆ, ದೇವರು ತಾನೇ ನಮ್ಮನ್ನು ಉನ್ನತಕ್ಕೆ ಎತ್ತುತ್ತಾನೆ, ದೇವರು ತಾನೇ ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸುತ್ತಾನೆ. ಆತನು ನಂಬಿಗಸ್ತನಾದ ಕಾರಣ ನಾವು ಕೂಡ ನಂಬಿಗಸ್ತರಾಗಿದ್ದೇವೆ. ಯಾಕಂದರೆ ಆತನಲ್ಲಿ ಇದ್ದಂಥ ಆತ್ಮನು ನಮ್ಮಲ್ಲಿ ಇದ್ದಾನೆ. ಆದ ಕಾರಣ ಯಾರೆಲ್ಲ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡಿದ್ದಾರೋ ಅವರೆಲ್ಲರೂ ರಕ್ಷಣೆ ಆಗಿದೆ, ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ. ಪ್ರಿಯರೇ, ಹಾಗಾಗಿ ನಾವು ಕೂಡ ದೇವರ ಮಕ್ಕಳಾಗಿದ್ದೇವೆ. ನಾವು ಕೂಡ ನಂಬಿಗಸ್ತರಾದ ಕಾರಣ ಇಕ್ಕಟ್ಟಿನ ಸಮಯದಲ್ಲಿ ನಾವು ಮೊರೆ ಇಡುವಾಗ ಆತನು ನಂಬಿಗಸ್ತನಾದ ಕಾರಣ ನೀವೆಲ್ಲ ನೋಡಬಹುದು. ನಾನು ಹೇಳಿದಂತ ಪ್ರತಿಯೊಂದು ವಾಕ್ಯಗಳು ನೀವು ನೋಡಬಹುದು. ಕೀರ್ತನೆ 46, ಥೆಸಲೋನಿಕ 3:3 ನೀವು ನೋಡಬಹುದು, ಮತ್ತೆ 121ನೇ ಕೀರ್ತನೆಯಲ್ಲಿ ನೀವು ನೋಡಬಹುದು. ಎಲ್ಲ ವಚನಗಳು ನಮ್ಮನ್ನು ಕೇಡಿನಿಂದ ತಪ್ಪಿಸುವ ವಚನವಾಗಿದೆ, ಕೇಡಿನಿಂದ ನಮ್ಮನ್ನು ಬಿಡಿಸುವ ವಾಕ್ಯಗಳಾಗಿದೆ. ಪ್ರಿಯರೇ, ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮುಖಾಂತರ ಈ ದಿನದ ವಾಗ್ದಾನವನ್ನು ಮುಗಿಸೋಣ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಈ ಸಮಯಕ್ಕಾಗಿ ನಿಮಗೆ ಮಹಿಮೆ ಸಲ್ಲಿಸ್ತೇನೆ. ನಿನ್ನ ವಾಕ್ಯದಲ್ಲಿ ನೋಡಿದ್ದೀವಿ ಅಪ್ಪ, ಕೀರ್ತನೆ 91:3 ನಾವು ನೋಡಿದ್ವಿ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಅಪ್ಪ. ನಮ್ಮನ್ನು ಇರುವಂತಹ ಎಲ್ಲ ವ್ಯಾಧಿಗಳು ಅಪ್ಪ ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. ನಿನ್ನ ಬಾಸುಡ್ಡಗಳಿಂದ ನಮ್ಮನ್ನು ಗುಣಪಡಿಸು ಅಪ್ಪ. ಮರಣಕರ ವ್ಯಾಧಿಯಿಂದ ತಪ್ಪಿಸುವಂತ ದೇವರೇ, ಬೇಟೆಗಾರನನ್ನು ಬಲೆಯಿಂದ ಕರ್ತನೆ ನಮ್ಮನ್ನು ಬಿಡಿಸು. ನಿನ್ನ ವೈರಿ ಒಂದು ಮಾರ್ಗದಲ್ಲಿ ಬಂದರೆ 7 ಮಾರ್ಗದಲ್ಲಿ ಓಡುವವರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ಅಪ್ಪ, ನನಗೆ ಎದುರಾಗಿ ಕಲ್ಪಿಸಿದ ಯಾವ ಆಯುಧವೂ ಜಯಿಸದಂತೆ ನೀನು ತಾನೆಪ್ಪ ರಕ್ಷಣೆ ಕೊಟ್ಟು ಎಲ್ಲ ಕೇಡಿನಿಂದ ಇಕ್ಕಟ್ಟಿನಿಂದ ಬಿಡಿಸುತ್ತೀಯಪ್ಪ. ವಿಶೇಷ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದು ವಿಶೇಷವಾದ ಸಹಾಯವನ್ನು ನೀನು ನೀಡುವಾತನಾಗಿದೆಯಪ್ಪ. ನೀನು ತಾನೇ ನಂಬಿಗಸ್ತನೂ ಆಗಿದೆಯಾ, ನೀನು ತಾನೇ ನಡೆಸುವನಾಗಿದೆಯಾ. ಯೇಸುವಿನ ನಾಮದಲ್ಲಿಪ್ಪ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸುವಪ್ಪ. ನೀನು ತಾನೇ ಬಲ ಕೊಟ್ಟು ನಡೆಸುವುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೆನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋಗಳು ನಿಮಗೆ ಆಶೀರ್ವಾದವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಅಲ್ಲಿ ನಿಮ್ಮ ಪ್ರಾರ್ಥನೆ ಮನವಿ ಏನಾದರೆ ತಿಳಿಸಬಹುದು. ಖಂಡಿತ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದೇ ತರ ವಿಡಿಯೋಗಳಿಗೋಸ್ಕರ ನಮಗೋಸ್ಕರ ಪ್ರಾರ್ಥಿಸಿ. ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಬೆಳೆದು ಇನ್ನು ವಾಕ್ಯವನ್ನು ಕಲಿಯುವಂತೆ ದೇವರು ಸಹಾಯ ಮಾಡಲಿ. ದೇವರು ತಾನೇ ಆಶೀರ್ವದಿಸಲಿ ನಿಮ್ಮೆಲ್ಲರನ್ನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.